ಕಲಬುರಗಿ ಜಿಲ್ಲೆಯಾದ್ಯಂತ 75ನೇ ಗಣರಾಜ್ಯೋತ್ಸವ ಸಂಭ್ರಮ ಮನೆ ಮಾಡಿದ್ದು, ನಗರದ ಅನೇಕ ಸಂಘ ಸಂಸ್ಥೆಗಳು ಹಾಗೂ ಕಚೇರಿಗಳಲ್ಲಿ ರಾಷ್ಟ್ರೀಯ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಕಲಬುರಗಿ ಜಿಲ್ಲೆಯಾದ್ಯಂತ ರಾಷ್ಟ್ರೀಯ ಹಬ್ಬ ಗಣರಾಜ್ಯೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ವಿವಿಧ ಕಡೆಗಳಲ್ಲಿ ಆಚರಣೆ ಮಾಡಲಾಯಿತು. ಕಲಬುರಗಿ ಮಹಾನಗರ ಪಾಲಿಕೆ, ಜಿಲ್ಲಾ ಪಂಚಾಯತ್ ಕಚೇರಿ, ಕೆಕೆಆರ್ಡಿಬಿ ಆವರಣ, ಕಾಂಗ್ರೆಸ್ ಹಾಗೂ ಬಿಜೆಪಿ ಕಚೇರಿಗಳಲ್ಲಿ ಮತ್ತು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು. ನಗರದ ಮಹಾನಗರ ಪಾಲಿಕೆ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ 75ನೇ ವರ್ಷದ ಗಣರಾಜ್ಯೋತ್ಸವ ಸಂಭ್ರಮದಲ್ಲಿ ಪಾಲಿಕೆ ಮೇಯರ್ ವಿಶಾಲ್ ದರ್ಗಿ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ನಮ್ಮ ಪೂಜ್ಯ ಮಹಾಫಲಾನುಭವಿಗಳಿಗೆ ಮೊದಲಿಗೆ ಗಣರಾಜ್ಯೋತ್ಸವ ಇಡೀ ರಾಜ್ಯಾದ್ಯಂತ ಈ ದೇಶಕ್ಕೆ ಗಣರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ. ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅರ್ಪಿಸುವ ಒಂದು ದಿನ ಅಂಗವಾಗಿ ಅವರಿಗೂ ಕೂಡ ನಮ್ಮ ಎಲ್ಲ ಗುಲ್ಬರ್ಗ ಮಹಾನಗರ ಪಾಲಿಕೆ ವತಿಯಿಂದ ಅವರಿಗೂ ಕೂಡ ನಾವು ನೆನಪಿಸಬೇಕಾಗಿದೆ. ಈ ದಿನದಲ್ಲಿ ಇವತ್ತಿನ ದಿವಸ ಮಹಾನಗರ ಪಾಲಿಕೆ ವತಿಯಿಂದ ಏನು ಎಲ್ಲ ವಾರ್ಡ್ನಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬರೆದಿರುವ ಒಂದು ಬುಕ್ಗಳು ಇವತ್ತು ಪ್ರತಿಯೊಂದು ವಾರ್ಡಿನಲ್ಲಿ ಏನು ಅದರ ಅವೇರ್ನೆಸ್ ಏನು ಮಾಡಿದ್ದಾರೆ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ. ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ಗದರು ಹಾಗೂ ನಮ್ಮ ಆಯುಕ್ತರಿಗೂ ಕೂಡ ಧನ್ಯವಾದ ಹೇಳ್ತೇನೆ ಎಲ್ಲ ಮಹಾನಗರ ಪಾಲಿಕೆ ವತಿಯಿಂದ. ಅದೇ ರೀತಿಯಾದಂಥ ನಮ್ಮ ಉಸ್ತುವಾರಿ ಮಿನಿಸ್ಟ್ರು ಕೂಡ ಇದರಲ್ಲಿ ಭಾಗವಹಿಸಿದ ಅವರು ಕೂಡ ಹೇಳಿದಾರಂತೆ, ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ನೆನೆಸಬೇಕಾಗುತ್ತೆ. ಅವರು ಕೊಟ್ಟಿರುವ ಒಂದು ಸಂವಿಧಾನದಿಂದ ಇವತ್ತು ನಾವೆಲ್ಲರೂ ಒಂದು ಸ್ಥಾನಮಾನದಲ್ಲಿ ಒಂದು ಗೌರವದಲ್ಲಿ ಇವತ್ತು ನಾವು ಮೇಯರ್ ಆಗಬೇಕು, ಎಲ್ಲರೂ ಒಂದು ಸದಸ್ಯರಾಗಬೇಕು. ಎಲ್ಲ ಮಹಿಳೆಯರು ಕೂಡ ವೋಟಿಂಗ್ ಪವರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನವನ್ನು ಕೊಟ್ಟಿರುವ ಅಂಗವಾಗಿ ಇವತ್ತೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಸಮಾರಂಭದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ 3 ಫಲಾನುಭವಿಗಳಿಗೆ ಗಣರಾಜ್ಯೋತ್ಸವದ ಹಿನ್ನೆಲೆ ಬ್ಯಾಂಡ್ ಸೆಟ್ ಹಾಗೂ ವೃತ್ತಿನಿರತ 5 ಜನ ವಕೀಲರಿಗೆ ಕಾನೂನು ಪುಸ್ತಕವನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲಿಕೆ ಉಪಮೇಯರ್ ಶಿವಾನಂದ್ ಪಿಸ್ತಿ, ಮಹಾನಗರ ಪಾಲಿಕೆ ಆಯುಕ್ತರಾದ ಭುವನೇಶ್ ಪಾಟೀಲ್, ಉಪ ಆಯುಕ್ತ ಮಾಧವ್ ವಿಠಲ್ ರಾವ್, ಆರ್ಪಿ ಜಾಧವ್, ಆಡಳಿತ ಪಕ್ಷದ ನಾಯಕ ಕೃಷ್ಣರಾಜ್, ವಿರೋಧ ಪಕ್ಷದ ನಾಯಕರಾದ ಶೇಖ್ ಅಫ್ಜಲ್ ಗೋಲಾ, ಸದಸ್ಯರುಗಳಾದ ಯಲ್ಲಪ್ಪ ನಾಯ್ಕೋಡಿ, ಸುನಿಲ್ ಬನ್ಶೆಟ್ಟಿ, ವೀರಣ್ಣ ಹೊನ್ನಳ್ಳಿ, ಮೊಹಮ್ಮದ್ ಅಯಾಜ್ ಖಾನ್, ಇಮ್ರಾನ್, ಮೇಘನಾ ಕಳಸ್ಕರ್, ಶಾಖಾ ಮುಖ್ಯಸ್ಥರಾದ ಶರಣಯ್ಯ ಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅದೇ ರೀತಿ ಕಲಬುರಗಿಯ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿಯೂ ಸಹ ಗಣರಾಜ್ಯೋತ್ಸವ ಸಮಾರಂಭವನ್ನು ಅತ್ಯಂತ ಸಡಗರದಿಂದ ಆಚರಣೆ ಮಾಡಲಾಯಿತು. ಸಮಾರಂಭದಲ್ಲಿ ಭಾಗಿಯಾದ ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದರು. ಈ ವಿಷಯದ ಬಗ್ಗೆ ಕೆಲವೊಂದು ವಿಚಾರ ವ್ಯಕ್ತಪಡಿಸಕ್ಕೆ ಇಚ್ಛೆ ಮಾಡ್ತೀವಿ. ನಾವು ಸಾಮಾನ್ಯವಾಗಿ ಮಾತಾಡುವಾಗ ನಮ್ಮ ದೇಶದ ಒಂದು ರೂಲ್ ಆಫ್ ಲಾ ಇದೆ, ಕಾನೂನು ಇದೆ. ಅದು ಎಲ್ಲಿಂದ ಬರುತ್ತೆ ನಾವು ಸಾಮಾನ್ಯ ಕೇಳ್ತಾ ಇರ್ತೀವಿ. IPC, CRPC ಅದು ಒಂದು ಕಾನೂನು ಇದೆ. ಬಹಳಷ್ಟು ಅಧಿಕಾರಿಗಳ ಬಗ್ಗೆ, ನಮ್ಮ ಹಕ್ಕುಗಳ ಬಗ್ಗೆ ಬೇರೆ ಮಾತಿದೆ. ನಾವು ಜಿಲ್ಲಾಡಳಿತದಲ್ಲಿ ಬಹಳಷ್ಟು ಕಾಯ್ದೆಗಳನ್ನು ಅನುಷ್ಠಾನ ಮಾಡಿಸೋದಿದೆ.
ಒಂದು ಸಂವಿಧಾನ ಒಂದು ಬಹಳ ವಿಧ ಕಾನೂನು ಇರ್ತದೆ, ಅದರ ಮುಖಾಂತರ ಎಲ್ಲ ಕಾನೂನು ಜಾರಿಗೆ ಬರುತ್ತೆ. ಬಟ್ ಸಂವಿಧಾನದ ಕೂಡ ಶಕ್ತಿ ಏನಿದೆ, ಆ ಪವರ್ ಏನಿದೆ ಅಂತ ನಾವು ಒಂದ್ಸಲ ಕ್ವಶನ್ ಕೇಳಬೇಕಾಗುತ್ತೆ. ಆ ಆನ್ಸರ್ ನಮಗೆ ಸಿಗುತ್ತೆ ನಮ್ಮ ಪೀಠಿಕೆಯಲ್ಲಿ, ಸಂವಿಧಾನ ಪೀಠಿಕೆಯಲ್ಲಿ. ಪ್ರಥಮ ವರ್ಡ್ ಏನಂದ್ರೆ ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತೀಯ ಜನತಾ ಅಂತ. ಸೊ ಆ ನಮ್ಮ ಮೇನ್ ಪವರ್ ಇದೆ, ಸಂವಿಧಾನ ಇರ್ಬೋದು ಅಥವಾ ನಮ್ಮ ದೇಶದ ಪವರ್ ಇರ್ಬೋದು, ಅದು ನಮ್ಮ ಜನರಲ್ಲಿದೆ. ಸೊ ಆ ಪವರ್ ನಾವು ಅದನ್ನು ನೋಡಬೇಕಾಗುತ್ತೆ. ಕೆಕೆಆರ್ಡಿಬಿ ಕಚೇರಿಯಲ್ಲಿ ಆಯೋಜನೆ ಮಾಡಲಾಗಿದ್ದ ಗಣರಾಜ್ಯೋತ್ಸವದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಧ್ವಜಾರೋಹಣವನ್ನ ನೆರವೇರಿಸಿ ಬಳಿಕ ಮಾತನಾಡಿ ಭಾರತ ದೇಶದ ಸಂಸ್ಕೃತಿಯನ್ನ ಕೊಂಡಾಡಿದರು. ಭಾರತೀಯರಿಗೆ ಒಂದು ಹೆಮ್ಮೆಯಾದ ವಿಷಯ, ನಾವು ನಮ್ಮ ಜೀವನದಲ್ಲಿ ಪಕ್ಷ ಭೇದ ಭಾವ ಎಲ್ಲವನ್ನು ಬಿಟ್ಟು ಪ್ರತಿಯೊಬ್ಬ ಭಾರತೀಯರು ಇಡೀ ವಿಶ್ವದಲ್ಲಿ ಎಲ್ಲಿದ್ದರೂ ಕೂಡ ಪ್ರತಿ ವರ್ಷ 2 ದಿನ, ಒಂದು ಸ್ವತಂತ್ರ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ದಿನಾಚರಣೆ ನಾವು ಎಲ್ಲಿದ್ರೂ ಕೂಡ ಪ್ರತಿಯೊಬ್ಬ ಭಾರತೀಯರು ಮೊಟ್ಟ ಮೊದಲಾಗಿ ಮಾಡಬೇಕು. जो भरा नहीं है भावों से बहती जिसमें रफ्तार नहीं, वो हृदय नहीं है पत्थर है जिसमें अपने देश का प्यार है. ಇವತ್ತು ನಮ್ಮ ಮೊಟ್ಟ ಮೊದಲನೇ ಕಾನೂನು ಮಂತ್ರಿ, ಸಂವಿಧಾನದ ಶಿಲ್ಪಿ, ವಿಶ್ವದ ಮೊದಲನೇ ಅಖಂಡ ಪಂಡಿತರಾಗಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೆನೆಸುವುದು ಅತಿ ಸೂಕ್ತ. ಯಾಕಂದರೆ ಎಲ್ಲ ಜಾತಿ ಜನಾಂಗದವರಿಗೆ ಒಂದೇ ಕಡೆ ಒಂದೇ ಸಮಾನತೆಯಿಂದ ಇರ್ತಕ್ಕಂಥ ಒಂದು ಕಾನೂನಬದ್ಧ ಒಂದು ಸಂವಿಧಾನವನ್ನು ಮಾಡಿಕೊಟ್ಟಿದೆ. ಇತ್ತ ಬಿಜೆಪಿ ಕಚೇರಿಯಲ್ಲಿಯೂ ಸಹ ಗಣರಾಜ್ಯೋತ್ಸವ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡಿ ಅವರು ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದರು. ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯ ಜನತೆಗೆ ಈ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ಇಡೀ ನಮ್ಮ ದೇಶ ಈ ಒಂದು ಗಣರಾಜ್ಯೋತ್ಸವ ಒಂದು ಹಬ್ಬದ ವಾತಾವರಣದಲ್ಲಿ ಇವತ್ತು ನಾವೆಲ್ಲರೂ ಸೇರಿಕೊಂಡು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ದೇಶ ಸಾಗಿ ಬಂದ ಹಾದಿ, ಈ ದೇಶದ ನಿರ್ಮಾಣದಲ್ಲಿ ಸಾಕಷ್ಟು ಸ್ವಾತಂತ್ರ್ಯ ಯೋಧರು, ಸಾಕಷ್ಟು ರಾಜಕೀಯ ಮುಖಂಡರು ಕೂಡ ತಮ್ಮದೇ ಆದಂಥ ಸೇವೆ ಸಲ್ಲಿಸುವಂಥ ಉದಾಹರಣೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಮುಂದೆ ಕೂಡ ಭಾರತ ಪ್ರಜೆಗಳಂತ ನಾವು ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಅರಿತುಕೊಂಡು ಈ ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಎಲ್ಲ ಸಮಾಜದ ಬಾಂಧವರು, ಎಲ್ಲ ಸಮಾಜ ಒಗ್ಗೂಡಿ ಈ ರಾಷ್ಟ್ರ ನಿರ್ಮಾಣ ಮಾಡಬೇಕಾಗಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ದೇಶದ ಹೆಮ್ಮೆ ಪ್ರಧಾನಿಗಳಂತ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಮ್ಮ ಭಾರತ ದೇಶ ಇಡೀ ಜಗತ್ತಿಗೆ ವಿಶ್ವಗುರು ಆಗುವ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿಕೊಂಡು ಕೈ ಜೋಡಿಸೋಣ, ಅವರ ಕೈ ಬಲಿಸೋಣ ಅಂತ ಈ ಸಂದರ್ಭದಲ್ಲಿ ಜನತೆಗೆ ಒಂದು ಮನವಿಯನ್ನು ಮಾಡುತ್ತಾ, ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ 75ನೇ ಗಣರಾಜ್ಯೋತ್ಸವ ಸಮಾರಂಭವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಸಮಾರಂಭದಲ್ಲಿ ಭಾಗಿಯಾದ ಡಿಸಿಸಿ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಅವರು ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿ ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದರು.
ಗಣರಾಜ್ಯೋತ್ಸವ ಈ ಶುಭ ಸಂದರ್ಭದಲ್ಲಿ ಗಣರಾಜ್ಯೋತ್ಸವದ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ತ್ಯಾಗ ಬಲಿದಾನಗಳಿಂದ ನಾವು ಸ್ವಾತಂತ್ರ್ಯ ಪಡೆಯಲಾಯಿತು. ಆದರೆ ಸ್ವಾತಂತ್ರ್ಯದ ನಂತರ ನಮಗೆ ಸಂವಿಧಾನ ಇರಲಿಲ್ಲ. ನಮ್ಮದೇ ಆದಂಥ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಿರತ ಶ್ರಮದಿಂದ 2 ವರ್ಷ 11 ತಿಂಗಳು 18 ದಿವಸ ಬೇಕಾಯಿತು ಸಂವಿಧಾನ ಕಂಪ್ಲೀಟ್ ಮಾಡಲಿಕ್ಕೆ. ಅವಿರತ ಶ್ರಮದಿಂದ ನಮಗೆ ಒಳ್ಳೆಯ ಒಂದು ಸಂವಿಧಾನವನ್ನು ಕೊಟ್ಟಂತ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಸಂವಿಧಾನ ಶಿಲ್ಪಿ ಅಂತ ಕೂಡ ನಾವು ಕರಿತೇವೆ. ಅಂತ ಒಬ್ಬ ಧೀಮಂತ ನಾಯಕರಿಗೆ ನಾವು ಇವತ್ತು ಅವರಿಗೆ ನಮನಗಳನ್ನು ಸಲ್ಲಿಸುತ್ತೇನೆ. ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಣೆ ಮಾಡಲಾಗಿದ್ದ ಸಮಾರಂಭದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ, ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, ಕನೀಸ್ ಫಾತಿಮಾ ಹಾಗೂ ಕಾಂಗ್ರೆಸ್ ಮುಖಂಡರಾದ ಶರಣ್ ಕುಮಾರ್ ಮೋದಿ, ನೀಲ್ಕಂಠರಾವ್ ಮುಲ್ಗೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಬಳಿ ಇರುವ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ 75ನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗಿಯಾದ ಹಿರಿಯ ಪತ್ರಕರ್ತ ಸಾಹಿತಿ ಶಿವರಂಜನ್ ಸತ್ಯಂಪೇಟ್ ಅವರು ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿದರು. ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಹಾಗೂ ಸಮಾನತೆಗಾಗಿ ಸಂವಿಧಾನವನ್ನ ನಮ್ಮ ದೇಶಕ್ಕೆ ಕೊಡುಗೆಯನ್ನಾಗಿ ನೀಡಿದರು ಎಂದು ಅಭಿಪ್ರಾಯಪಟ್ಟರು. ನಾಡಿನ ಸಮಸ್ತ ಜನತೆಗೆ ಭಾರತದ 75ನೆಯ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಗಣರಾಜ್ಯೋತ್ಸವದ ಅಂಗವಾಗಿ ಇಂದು ಕಲಬುರಗಿಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು. ಭಾರತದ ಸ್ವಾತಂತ್ರ್ಯ ನಂತರ ನಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ, ಸಂವಿಧಾನದ ಜಾರಿ ಅಗತ್ಯ ಇತ್ತು. ಈ ದಿಶೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಇವತ್ತಿನ ದಿನ ಭಾರತದ ಸಂವಿಧಾನವನ್ನು ನಿರ್ಮಾಣ ಮಾಡಲಾಗಿದೆ. ಅದರ ತಳಹದಿಯಲ್ಲಿ, ಅದರ ಅಡಿಯಲ್ಲಿ ಇವತ್ತಿನ ದಿನ ಇಡೀ ಭಾರತದ ಜನರಾಗಿರ್ತಕ್ಕಂಥ ಪ್ರಜೆಗಳಾಗಿರ್ತಕ್ಕಂಥ ನಾವು ಕರ್ತವ್ಯ, ನಮ್ಮ ಕಾರ್ಯಗಳನ್ನು ನಿರ್ವಹಿಸಬೇಕಾಗಿದೆ. ಮತ್ತೊಮ್ಮೆ ಎಲ್ಲರಿಗೂ 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಲಬುರಗಿಯ ಪತ್ರಿಕಾ ಭವನದಲ್ಲಿಂದು 75ನೇ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಪದಾಧಿಕಾರಿಗಳು ಬಂದು ಈ ಧ್ವಜಾರೋಹಣವನ್ನು ನೆರವೇರಿಸುವುದರೊಂದಿಗೆ ನಾಡಿನ ಜನತೆಗೆ ಒಂದು ಈ ಸಂದರ್ಭದಲ್ಲಿ 75ನೆಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಂಗಮ್ನಾಥ್ ರೇವಂತ್ಗಾಂವ್, ಪತ್ರಕರ್ತರಾದ ದೇವೇಂದ್ರಪ್ಪ ಕಪ್ನೂರ್, ದೇವೇಂದ್ರಪ್ಪ ಅವಂಟಿ, ಬಾಬುರಾವ್ ಕೋಬಾಳ್, ಅಂಬರೇಶ್ ಜೋಗಿ, ಮಹೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.